ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹೂದ್ಯರು ನಡೆದ ಸಂಗತಿಯನ್ನು ನೋಡಿ ಯೇಸುವನ್ನು ವಿಶ್ವಾಸಿಸಿದರು. ಕೆಲವರಾದರೂ ಫರಿಸಾಯರ ಬಳಿಗೆ ಹೋಗಿ ಯೇಸು ಮಾಡಿದ್ದೆಲ್ಲವನ್ನು ತಿಳಿಸಿದರು. ಮುಖ್ಯ ಯಾಜಕರು ಫರಿಸಾಯರು ನ್ಯಾಯಸಭೆಯನ್ನು ಕರೆದರು. ಈಗ ನಾವೇನು ಮಾಡೋಣ? ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ. ಇವನನ್ನು ಹೀಗೆಯೇ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು. ರೋಮನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನು ರಾಷ್ಟ್ರವನ್ನು ನೆಲಸಮ ಮಾಡುವರು ಎಂದು ವಾದಿಸಿದರು. ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನು ಇಡೀ ರಾಷ್ಟ್ರವೇ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿಹಿತವೆಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನುಡಿದನು. ಇದನ್ನು ಅವನು ತಾನಾಗಿಯೇ ಹೇಳಲಿಲ್ಲ. ಆ ವರ್ಷ ಆತನು ಪ್ರಧಾನ ಯಾಜಕನಾಗಿದ್ದ ಕಾರಣ ಯೇಸು ಜನತೆಗಾಗಿ ಪ್ರಾಣತ್ಯಾಗ ಮಾಡಲಿದ್ದಾರೆ ಎಂದು ಹೀಗೆ ಪ್ರವಾದಿಸಿದನು. ಆ ಜನತೆಗಾಗಿ ಮಾತ್ರವಲ್ಲ, ಚದುರಿ ಹೋಗಿದ್ದ ದೇವಜನರನ್ನು ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣತ್ಯಾಗ ಮಾಡಲಿದ್ದಾರೆಂಬುದು ಆ ಮಾತಿನ ಇಂಗಿತ. ಅಂದಿನಿಂದಲೇ ಯಹೂದ್ಯ ಅಧಿಕಾರಿಗಳು ಯೇಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿಕೊಂಡರು. ಎಂದೇ ಯೇಸು ಜುದಯದಲ್ಲಿ ಬಹಿರಂಗವಾಗಿ ಓಡಾಡುವುದನ್ನು ಕೈಬಿಟ್ಟರು. ಬೆಂಗಾಡಿನ ಪಕ್ಕದಲ್ಲಿದ್ದ ಪ್ರದೇಶಕ್ಕೆ ತೆರಳಿ ಎಫ್ರಾಯೀಮ್ ಎಂಬ ಗ್ರಾಮದಲ್ಲಿ ತಮ್ಮ ಶಿಷ್ಯರ ಸಂಗಡ ತಂಗಿದರು. ಆಗ ಯಹೂದ್ಯರ ಪಾಸ್ಕ ಹಬ್ಬವು ಸಮೀಪಿಸಿತು. ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಹಲವರು ಜೆರುಸಲೇಮಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಮೊದಲೇ ಬಂದಿದ್ದರು. ಯೇಸುವನ್ನು ನೋಡಬೇಕೆಂಬ ಆಶೆ ಅವರಿಗಿತ್ತು. ಆತ ಹಬ್ಬಕ್ಕೆ ಬರುತ್ತಾನೋ ಇಲ್ಲವೋ, ನಿಮ್ಮ ಎಣಿಕೆ ಏನು ಎಂದು ಮಹಾದೇವಾಲಯದಲ್ಲಿ ತಮ್ಮೊಳಗೆ ವಿಚಾರಿಸಿಕೊಳ್ಳುತ್ತಿದ್ದರು. ಯೇಸುವನ್ನು ಬಂಧಿಸುವ ಉದ್ದೇಶದಿಂದ ಮುಖ್ಯ ಯಾಜಕರು ಫರಿಸಾಯರು ಆತನ ಸುಳಿವು ಯಾರಿಗಾದರೂ ಸಿಕ್ಕಿದ್ದೇ ಆದರೆ ತಮಗೆ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಾರ ಎರಡು ವಾರ ಅಲ್ವಾ ಇವೆ. ನಾವು ಇವತ್ತಿನ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಒಂದು ನ್ಯಾಯ ಸಭೆ ಸೇರುತ್ತೆ. ಆಂಗ್ಲ ಭಾಷೆಯಲ್ಲಿ ಸೆನೆಟ್ ಅಂತ ಹೇಳ್ತಾರೆ. ಯಾವುದೇ ನ್ಯಾಯ ಸಭೆ ಅಂತ ಹೇಳಿದ್ರೆ ಮೋಶೆಯ ಕಾಲದಲ್ಲಿ ಮೋಶೆಗೆ ಒಂದು ಜ್ಞಾನವನ್ನು ಕೊಡ್ತಾರೆ. ಇಸ್ರಾಯೇಲ್ ಜನಾಂಗದ ಎಲ್ಲಾ ಸಮಸ್ಯೆಗಳನ್ನು ನೀವು ತೀರಿಸಕ್ಕಾಗುವುದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಕುಟುಂಬದಿಂದ ಮುಖ್ಯಸ್ಥರನ್ನ ಬರಮಾಡಿಕೊಂಡು ಒಂದು ಈ ಸಭೆಯನ್ನ ಏರ್ಪಡಿಸಬೇಕು. ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಅವರು ತಿಳಿಸ್ಕೊತಾರೆ. ಮುಖ್ಯವಾದ ವಿಷಯಗಳು ನಿನ್ನ ತರ್ತಾರೆ. ಆವಾಗ ನೀವು ನಿರ್ಧಾರ ಮಾಡಬಹುದು ಅಂತ ಹೇಳಿ ಒಂದು ನ್ಯಾಯ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಹಳೆಯ ಕಡೆಗೆ ಆ ನ್ಯಾಯ ಸಭೆ ಹಾಗೆಯೇ ಮುಂದುವರಿಸಿಕೊಂಡು ಬರುತ್ತೆ. ಯೇಸು ಸ್ವಾಮಿಯ ಕಾಲದಲ್ಲಿ ಕೂಡ ಆ ನ್ಯಾಯ ಸಭೆ ಇದ್ದು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಸೆನೆಟ್ ಎಂಬುದಾಗಿ ಹೇಳ್ತಾರೆ. 72 ಮಂದಿ ಇವತ್ತು ಆ ಸಭೆ ಸೇರಿದೆ. ಯಾಕಂತಾಗಿ ಆ ಸಭೆ ಯೇಸು ಸ್ವಾಮಿಯನ್ನು ಕುರಿತು ಚರ್ಚೆ ಮಾಡುವುದು. ಈ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಏನು ಅದನ್ನು ನಾವು ತಿಳ್ಕೋಬೇಕು. ಒಂದು ನ್ಯಾಯ ಸಭೆ ಸೇರಿದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಆಗಿರ್ಬೇಕು, ಕಾರಣಗಳಿರಬೇಕು, ಪರಿಣಾಮಗಳನ್ನ ಅವರು ಎದುರಿಸುವ
ಸಂಕೇತಗಳ ಒಂದು ಪುಸ್ತಕ ಎಂಬುದಾಗಿ ಹೇಳ್ತಾರೆ. 7 ಮುಖ್ಯವಾದ ಸಂಕೇತಗಳಿವೆ. Seven signs until the 11th chapter of Saint John. ಈ ಎಲ್ಲಾ ವಿಷಯಗಳಲ್ಲೂ ಕೂಡ ಜನರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇರುವುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸುತ್ತಾರೆ. ಅದನ್ನು ನೋಡಿದ ಜನ ಏನ್ ಹೇಳ್ತಾರೆ? ಇವರಲ್ಲಿ ವಿಶ್ವಾಸ ನಂಬಿಕೆಯನ್ನು ಕೊಡುತ್ತಾರೆ. ಅದೇ ರೀತಿ 6ನೇ ಅಧ್ಯಾಯದಲ್ಲಿ 5,000 ಜನಕ್ಕೆ ರೊಟ್ಟಿಯನ್ನು ಮುರಿದು ಕೊಡುತ್ತಾರೆ. ರೊಟ್ಟಿಯನ್ನು ತಿಂದವರು ಏನ್ ಮಾಡ್ತಾರೆ? ಯೇಸು ಸ್ವಾಮಿಯಲ್ಲಿ ನಂಬಿಕೆ ಮಾತ್ರ ಅಲ್ಲ, ಅವರನ್ನ ರಾಜನಾಗಿ ಮಾಡೋಣ ಎಂಬುದಾಗಿ ಎಲ್ಲರೂ ಕೂಡ ಮುಂದೆ ಹೋದಾಗ ಯೇಸು ಸ್ವಾಮಿ ಆ ಸ್ಥಳವನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಇದರಲ್ಲಿ ನನಗೆ ಯಾವ ಖುಷಿಯೂ ಇಲ್ಲ, ನಿಮಗೆ ರಾಜನಾಗಿ ಉಳಿಯುವ ಆಸೆ ನನಗಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಆ ಸ್ಥಳವನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅಥವಾ 9ನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡನಿಗೆ ದೃಶ್ಯವನ್ನು ಕೊಡುತ್ತಾರೆ, ಕಣ್ಣನ್ನು ಕೊಡುತ್ತಾರೆ ಅಲ್ವಾ? ಅದನ್ನ ನೋಡಿದಂತಹ ಹಲವಾರು ಜನ ಏನ್ ಮಾಡ್ತಾರೆ? ಯೇಸು ಸ್ವಾಮಿಯಲ್ಲಿ ನಂಬಿಕೆಯನ್ನ. ಅದೇ ರೀತಿ 11ನೇ ಅಧ್ಯಾಯದಲ್ಲಿ ಸತ್ತ ಲಾಜರಸ್ ಅವನಿಗೆ ಜೀವವನ್ನ ಕೊಡುತ್ತಾರೆ. ಇದನ್ನ ನೋಡಿದಂತಹ ಯಹೂದ್ಯರು ಯೇಸು ಸ್ವಾಮಿಯಲ್ಲಿ ನಂಬಿಕೆಯನ್ನ ಕೊಡುತ್ತಾರೆ. ಎಲ್ಲವೂ ಕೂಡ ಏನ್ ತಿಳಿಸ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಜನಾಂಗ ಯೇಸು ಸ್ವಾಮಿಯಲ್ಲಿ ನಂಬಿಕೆ ವಿಶ್ವಾಸವನ್ನ ಇಡುತ್ತಾ ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿದ್ದರು. ಅಂದ್ರೆ ಯೇಸು ಸ್ವಾಮಿ ಹಿಂದೆ ಒಂದು ದೊಡ್ಡ ಗುಂಪು ಇತ್ತು. ಆ ಗುಂಪು ಏನು? ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇದ್ದಂತಹ. ಇದು ಒಂದು ಕಡೆ. ಇದು ಇನ್ನೊಂದು ಕಡೆ ಯೇಸು ಸ್ವಾಮಿ ಮಾಡಿದಂತಹ ಎಲ್ಲಾ ಅದ್ಭುತಗಳನ್ನ ನೋಡಿದ ಕೆಲವೊಂದು ವ್ಯಕ್ತಿಗಳು, ಯಹೂದ್ಯರು, ಫರಿಸಾಯರು, ಸದ್ದುಕಾಯರು, ಈ ಧರ್ಮಶಾಸ್ತ್ರಿಗಳು, ಕೆಲವರಿಗೆ ಯೇಸು ಸ್ವಾಮಿಯನ್ನ ಮುಗಿಸಬೇಕು ಎನ್ನುವ ಒಂದು ಆಲೋಚನೆ, ಚಿಂತನೆ ಇದ್ದರಿಂದ ಅವರು ಈ ವಿಷಯಗಳನ್ನ ನೋಡಲು ಕೂಡ ನಂಬದೇ ಇದ್ರು. ನೋಡಲು ಕೂಡ ನಂಬದೇ ಇದ್ರು. ಸತ್ತವರು ಜೀವಂತವಾಗಿ ಎದ್ದು ಬರ್ತಾರೆ. ಯಾರು ನಂಬಿಕೆ ಕೊಡುವುದಿಲ್ಲ? ಯಾರು ನಂಬಿಕೆ ಕೊಡುವುದಿಲ್ಲ? ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಸ್ವಲ್ಪ ಭಯಂಕರವಾಗಿರ್ತದೆ. ಯಾರಾದ್ರೂ ಸತ್ತೋಗಿ ಅವರನ್ನ ಮನೆಯಲ್ಲಿ ಇಟ್ಟು ನಾವು ಎಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಸತ್ತವನ್ನ ತಿಳಿದಂತ ಎದ್ದು ಕೂತ್ಕೊಂಡ್ಬಿಟ್ರೆ ಎಲ್ಲ ಪ್ರೀತಿ ಬರುತ್ತೆ. ರೈಲು ಬೇಡ ಅಂತ ಹೇಳಿ ಓಡಿನೇ ಮನೆಗೆ ಹೋಗ್ತೀವಿ. ಎಷ್ಟು ದೂರ ಆಗ್ತದೆ? ಆ ತರ ಘಟನೆಗಳು ನಡೆದಾಗ ನಮ್ಮೂರಲ್ಲಿ ಒಂದ್ಸಲಿ ಏನಾಯ್ತು, ಈ ಪಟಾಕಿ ಹೊಡಿಬೇಕಾದ್ರೆ ಬಿದ್ದೋದ ಪಕ್ಷ. ಬಿದ್ದೋಗಿದ ತಕ್ಷಣ ಓಕೆ ಸತ್ತೋಗಿದ್ದಾರೆ ಅಂತ ಹೇಳಿ ಎಲ್ಲ ಮನೆಯಲ್ಲಿ ಇಟ್ಟು ಊರನ್ನೆಲ್ಲ ಕರೆಸಿ ಎಲ್ಲ ಓಡಾಡಕ್ಕೆ ಸ್ಟಾರ್ಟ್ ಮಾಡೋದು. ಆದ್ರೆ ನಮ್ಮೂರಲ್ಲೆಲ್ಲ ಇವಾಗ ಈ ಪದ್ಧತಿಗಳಿಲ್ಲ. ಹೇಗೆ ಹೇಳಿದ್ರೆ, ಒಂದು ಮನೆಯಲ್ಲಿ ಏನಾದ್ರು ಸಾವು ಇದ್ರೆ ಇಡೀ ಊರಲ್ಲಿ ಪ್ರತಿಯೊಂದು ಕುಟುಂಬದಿಂದ ಒಂದು ಬೆಳಚೆತ್ತು ಬರೋದು. ಎತ್ಕೊಂಡ್ಬಂದು ಇಟ್ಟು ಪ್ರತಿಯೊಂದು ಮನೆಯಿಂದ ಒಂದು ಬಿದಿಗೆ ನೀರು ತರೋದು. ಆ ಕೊನೆಯ ಸಂಸ್ಕಾರಗಳನ್ನ ಮಾಡೋದಕ್ಕೆ. ಈಗ ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಬಲಿ ಪೂಜೆ ಮಾಡಿ ಅದರಿಂದ ಸಮಾಧಿಗಳಿಗೆ ಹೋಗಿ ಸಮಾಧಿ ಮಾಡಿ ಅದಾದ ನಂತರ ಕೈ ಕಾಲ ಮುಖ ತೊಡ್ಕೊಂಡು ಮನೆಗೆ ವಾಪಸ್ ಬಂದು ಆ ಬೆಳಕನ್ನ ಬಿದಿಗೆಯನ್ನು ತಗೊಂಡು ಹೋಗ್ತೀವಿ. ಈ ಪದ್ಧತಿಗಳು ಹಳ್ಳಿಗಳಲ್ಲಿತ್ತು. ಇವಾಗ ಇಲ್ಲ. ಇವಾಗ ನಮಗೆ ಬೆಳಕು ಇಲ್ಲ, ಬಿದಿಗೆ ಇಲ್ಲ ಅಲ್ವಾ? ಯಾರ ಮನೆಯಲ್ಲಿ ಬಿದಿಗೆ ಅಲ್ವಾ? ಮುಂಚೆ ಮದುವೆ ಮಾಡ್ಬೇಕಾದ್ರೆ ಒಂದು 5-6 ಬಿದಿಗೆ, ಆಮೇಲೆ ಏನು ಕೊಡೋಲ್ಲ, ಎಲ್ಲ ತಲೆ ಮೇಲೆ ಸೇಫ್ ಆಗಿರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ಅಂತ ಹೇಳಿದ್ರೆ ಒಂದು ಜನಾಂಗ ಸೇರುತ್ತೆ. ಯಾರಾದ್ರೂ ಸತ್ತೋದ್ರು ಈ ಕಥೆನ ಮುಗಿಸ್ಬಿಡ್ತೀರಿ. ಸರಿ, ಎಲ್ಲ ಬಂದ್ರು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು, ಶರೀರಕ್ಕೆ ಸ್ನಾನ ಮಾಡಿಸ್ಬೇಕು. ಅಷ್ಟು ರೀತಿಯಲ್ಲಿ ಎದ್ದು ಊಟ ನೋಡಿ. ನಮ್ಮ ಜನ ಊರಲ್ಲಿ ಒಬ್ಬರೇ ಇರಲಿಲ್ಲ. ಎಲ್ಲ ಓಡು ಈ ಕಡೆ ಆ ಕಡೆ. ಆಮೇಲೆ ಇಲ್ಲಮ್ಮ ಅವನಿಗೆ ಜೀವ ಹೋಗ್ಲಿಲ್ಲ.
ಹಾಕಿದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ಟ, ಜೀವ ಇತ್ತು ಅಂತ ಹೇಳಿ ಮತ್ತೆ ಆತ 20 ವರ್ಷ ಬದುಕಿಲ್ಲ. 20 ವರ್ಷ ಬದುಕಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯಾರು ಜೀವ ಸತ್ವಕ್ಕೆ ಎದ್ದು ನಿಂತರೆ ನಮಗೆ ಭಯ ಆಗುತ್ತೆ, ದೆವ್ವ ಬಂದ್ಬಿಡ್ತಾ ಅಂತ, ದೆವ್ವ ಬಂದ್ಬಿಡ್ತಾ ಅಂತ. ಆದ್ರೆ ದೇವರಿಗೆ ಆ ಶಕ್ತಿ ಇದೆ, ಸತ್ತವನಿಗೂ ಕೂಡ ಜೀವವನ್ನು ಕೊಡುವ ಶಕ್ತಿ ಇದೆ. ಯೇಸು ಸ್ವಾಮಿ ಲಾಜರನಿಗೆ ಕೊಟ್ಟಿರುವ ಮಗನನ್ನ ಅದನ್ನ ನೋಡಿದ ಜನ ನೋಡೋದಿಲ್ಲ, ಶುಭ ಸಂದೇಶ ತಿಳಿಸ್ತಾ ಇಲ್ಲ. ಯಾರು ಕೂಡ ಲಾಜರನೇ ಹೊರಗೆ ಬಂದಿದ ತಕ್ಷಣ ಹೊರಗೆ ಬಂದ ನೋಡಿದ ತಕ್ಷಣ ಬೆತ್ತಾಗೆ ತಿಳಿಸ್ಬೇಕು ಯಾರು ನೋಡಲಿಲ್ಲ. ಅದು ಇದ್ದವರೆಲ್ಲ ನೋಡಿದ್ರು ಯೇಸು ಸ್ವಾಮಿ ಮಾಡಿದಂತಹ ಈ ಅದ್ಭುತವನ್ನ ನೋಡಿ ಎಲ್ಲರೂ ಕೂಡ ವಿಶ್ವಾಸಭರಿತರಾದದ್ದು. ಎಷ್ಟು ಒಳ್ಳೆಯ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಕಡೆ. ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ಕೆಲವರಿಗೆ ನಂಬಿಕೆ ಇತ್ತು ಆದ್ರೂ ಕೂಡ ಯೇಸು ಸ್ವಾಮಿಯನ್ನು ನಂಬೋದಕ್ಕೆ ಮನಸ್ಸಿರಲಿಲ್ಲ. ಉದಾಹರಣೆ ಹೇಳೋದಾದ್ರೆ, ಯೇಸು ಸ್ವಾಮಿ ತಡವಾಗಿ ಬರ್ತಾರೆ. ಆಗ ಕೆಲವರು ಹೇಳ್ತಾರೆ, ಈತ ಹುಟ್ಟುಕುರುಡನಿಗೆ ಕಣ್ಣನ್ನ ಕೊಟ್ಟರು, ಈತನನ್ನ ಸಾಹಿತ್ಯ ಕಾಪಾಡಕ್ಕೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ ಅಂತ ಶುಭ ಸಂದೇಶ ಹೇಳ್ತಿದೆ. 11ನೇ ಅಧ್ಯಾಯ. ಅಂದರೆ ಅವರಿಗೆ ಯೇಸು ಸ್ವಾಮಿ ಮಾಡಿದ ಕಾರ್ಯಗಳಲ್ಲಿ ನಂಬಿಕೆ ಇದೆ, ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಡಕ್ಕೆ ಅವರಿಗೆ ಒಂಥರ ಭಯ. ಯಾಕಂತ ಹೇಳಿದ್ರೆ, ನಾನು ಹೇಳ್ತಿದ್ದೆ, ಹುಟ್ಟು ಕುರುಡನಿಗೆ ದೃಶ್ಯವನ್ನ ಕೊಟ್ಟಾಗ ಯಾರು ಯೇಸು ಸ್ವಾಮಿಯನ್ನ ಪ್ರವಾದಿ ಅಂತಾರೋ ಅವರನ್ನ ಅವರ ಸಮುದಾಯದಿಂದ ಬಹಿಷ್ಕಾರ ಮಾಡುತ್ತಿದ್ರು. They used to excommunicate those who believe in the name of Jesus. ಅದಕ್ಕೆ ಆ ಹುಟ್ಟು ಕುರುಡನ ತಂದೆ ತಾಯಿಗಳು ಬಂದು ಹೇಳ್ತಾರೆ, ಸ್ವಾಮಿ ಅವರಿಗೆ ವಯಸ್ಸಾಗಿದೆ, ಅವನಗೋಸ್ಕರ ಮಾತಾಡೋದಲ್ಲ, ಆದ ಕಾರಣ ನೀವು ಅಮ್ಮತ್ರನೇ ಕೇಳ್ಕೊಳ್ಳಿ, ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿದ್ರು. ಒಂದ್ ವೇಳೆ ಅವರು ಯೇಸು ಸ್ವಾಮಿ ಇವರಿಗೆ ಕಣ್ಣನ್ನ ಕೊಟ್ಟರು, ಅವ್ರು ನಿಜವಾಗ್ಲೂ ಪ್ರವಾದಿ ಅಂತ ಹೇಳಿದ್ರೆ ಅವ್ರಿಗೆ ಬಹಿಷ್ಕಾರ ಆಗ್ತಿದ್ರು. ಬಹಿಷ್ಕಾರ ಅಂದ್ರೆ ಗೊತ್ತಾನೆ, ಸಮುದಾಯದಿಂದ ಹೊರಗಿರಬೇಕು. ಅವರು ಮತ್ತೆ ಆರಾಧನೆಗಳ ಸಲ್ಲಿಸುವ ಹಾಗೆ ಇಲ್ಲ. ನಮ್ಮೂರಲ್ಲಿ ಬಹಿಷ್ಕಾರ ಕೇಳಿದ್ರೆ ಏನು, ಊರಲ್ಲಿ ಒಂದು ಬಾವಿ ಇತ್ತು, ನೀರು ಕುಡಿಯೋ ಬಾವಿ. ಆ ಬಾವಿಯಿಂದ ನೀರು ತಂದಿಲ್ಲ, ಅವ್ರ ಮನೆಗೆ ಯಾರು ಹೋಗಂಗಿಲ್ಲ. ಮದುವೆ ಆಗಲಿ, ಸಾವಾಗಲಿ, ಏನೇ ಆಗೋ ಅವ್ರ ಮನೆಗೆ ಹೋಗಂಗಿಲ್ಲ. ತುಂಬಾ ಕಠಿಣವಾದ ಒಂದು ಶಿಕ್ಷೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಊರುಗಳಲ್ಲಿ ಈ ಕುಡಿಯೋ ನೀರಿರುವ ಬಾವಿ ಒಂದೇ ಒಂದಿರ್ತದೆ. ಉಳಿದ ಎಲ್ಲಾ ಬಾವಿಗಳಲ್ಲೂ ಕೂಡ ಉಪ್ಪು ನೀರಿರ್ತದೆ. ಅದರಲ್ಲಿ ಯಾರು ಕೂಡ ನೀರು ಕುಡಿಯೋಕ್ಕೂ ಆಗುದಿಲ್ಲ, ನಾವು ಅಡಿಗೆ ಮಾಡೋಕ್ಕಾಗುದಿಲ್ಲ. ಸೊ ಅದರಿಂದಾಗಿ ಆ ಬಾವಿಗೆ ನೀರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜೀವ ಹೋಯ್ತು ಅಂತ ಜನರಿಗೆ ಭಯ ಇತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ ಕಾರಣ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಲ್ಲದವರಿಗೆ ಬಹಿಷ್ಕಾರ ಆಗುವಾಗ ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಯೇಸು ಸ್ವಾಮಿಯನ್ನು ನಂಬುತ್ತಿರಲಿಲ್ಲ. ಆದರೆ ಯೇಸು ಸ್ವಾಮಿ ಮಾಡಿದ ಅದ್ಭುತ ಕೆಲಸ ಕಾರ್ಯಗಳ ವರದಿಯನ್ನ ಅವರು ಪ್ರತಿ ಸರಿ ಮುಂದೆ ಹೇಳ್ತಾರೆ. ಈಗ ಈ ನ್ಯಾಯ ಸಭೆ ಸೇರಿಸುವವರಿಗೆ ಭಯ ಪಡ್ತಾರೆ. ಏನಪ್ಪಾ ಇದು, ಇಷ್ಟು ಕಾರ್ಯಗಳನ್ನ ಮಾಡ್ತಾರಲ್ಲ ಇವರು, ಜನಾಂಗಗಳಲ್ಲಿ ನಂಬಿಕೆ ಇಟ್ಕೊಂಡಿದಾರಲ್ಲ, ಅವ್ರು ಎಲ್ಲೇ ಹೋಗಿ ಈ ಜನ ಓಡೋಗ್ತಾ ಇದಾರಲ್ಲ. ಒಂದು ವೇಳೆ ಜನ ಈ ತರ ಹೋಗ್ತಾ ಇರಬೇಕಾದ್ರೆ ರೋಮನರು ನೋಡಿ, ಈಗಿರುವ ಮುಖ್ಯ ಯಾಜಕರು ಸರಿ, ಇದರ ಪರಿಸಾಯರು ಸರಿ, ಈ ಜನರನ್ನ ಒಂದು ಶಿಸ್ತಾಗಿ ಇಟ್ಟುಕೊಳ್ಳಲು ಅಸಾಧ್ಯರಾಗಿದ್ದಾರೆ. ಆದ ಕಾರಣ ಇವ್ರನ್ನ ಕಿತ್ತಾಕಿ ಯೇಸು ಸ್ವಾಮಿಗೆ ಜವಾಬ್ದಾರಿಯನ್ನ ಕೊಡೋಣ ಅಂತ ಅವ್ರು ಏನು ನಿರ್ಧಾರ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಲ್ವಾ? ಹೌದಾ ಇಲ್ವಾ? ಈಗ ಮಗನಿಗೆ ಮದುವೆ ಮಾಡ್ತೀವಿ, ಸೊಸೆ ಬರ್ತಾಳೆ, ಬಂದಿದ ತಕ್ಷಣ ಬಿಗಿದ್ರೆ ಯಾವ ಕೇಳ್ಕೊಳ್ತೀರಾ? ಆವಾಗ ಇನ್ನೂ ಟೈಟ್ ಮಾಡ್ತೀರಾ ಬಿಗಿದ್ರೆ ಯಾವಾಗ ಹೋಗುತ್ತೋ ಅಂತ ಅಲ್ವಾ? ಅವಾಗ ನಾವ್ ಏನ್ ಮಾಡ್ತೀವಿ, ಒಂದು ವೇಳೆ ಈ ಬಿಗಿದ್ರೆ ಹೋದ್ರೆ ನನ್ನ ಜೀವ ಹೋಯ್ತು ಎನ್ನುವ ಯೋಚನೆ ಏನ್ ಮಾಡ್ತೀವಿ, ಅದನ್ನ ಕಾಪಾಡ್ಕೊಳಕ್ಕೆ ಎಂತೆಂತ ಕೆಲಸಗಳನ್ನ ಮಾಡ್ತೀವಿ ನಾವು ಅಲ್ವಾ? ಎಂತೆಂತ ಕೆಲಸಗಳನ್ನ ಮಾಡ್ತೀವಿ. ನನ್ನ ಕಚೇರಿಯಲ್ಲಿ ಕೂತಿರ್ಬೇಕಾದ್ರೆ ಈ ಅತ್ತೆ ಸೊಸೆ ಪ್ರಾಬ್ಲಮ್ ಎಲ್ಲ ತರ್ತಾರೆ, ಸಾವಿರಾರು ಪ್ರಾಬ್ಲಮ್ಸ್. ಅವಾಗ ಹೇಳ್ತಾರೆ, ನಮ್ಮ ಅತ್ತೆ ನಮ್ಮನ್ನ ಸಮಾಧಾನವಾಗಿ ಇಡೋಕೆ ಬಿಡೋದಿಲ್ಲ, ಕಾರಣ ನಿಮಗೆ ಗೊತ್ತಿಲ್ಲ, ಕಾರಣ ಇಷ್ಟೇ, ಬೀಗಕ್ಕೆ ಹೋದ್ರೆ ಅತ್ತೆಗೆ ಊಟ ಇಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಏನ್ ಮಾಡ್ತಾರೆ, ಏನಾದ್ರೂ ಒಂದು ಕನ್ಕ್ಲೂಷನ್ ಮಾಡಿ ನಿಮ್ಮನ್ನ ಟೆನ್ಷನ್ ಆಗಿ ಇಟ್ಕೋತಾರೆ. ಅಂದ್ರೆ
ನಿಮ್ಮ ಸಮಸ್ಯೆ ನೀನು ಬಗೆಹರಿಸ್ಕೊಳಕ್ಕೆ ನಿನಗೆ ಸಮಯ ಬೇಕು, ನನ್ನ ತನಕ ಬರಬೇಡ ಅಂತ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಯೆಹೂದ್ಯರು ನನ್ನ ಸ್ಥಾನ ಹೋಗುತ್ತೆ, ನನ್ನ ಕುರ್ಚಿ ಹೋಗುತ್ತೆ, ನನ್ನ ಅಧಿಕಾರ ಹೋಗುತ್ತೆ, ಆದ ಕಾರಣ ಏನ್ ಮಾಡೋಣ, ನಾವು ಒಂದು ನಿರ್ಧಾರವನ್ನ ಮಾಡೋಣ ಎಂಬುದಾಗಿ ಎಲ್ಲರೂ ಸೇರಿ ನಿರ್ಧಾರ ಮಾಡುವಾಗ ಕಾಯಕವನ್ನು ಮಾತು ಹೇಳ್ತಾರೆ. ಕಾಯಕವನ್ನು ಮಾತು ಹೇಳ್ತಾರೆ, ಇಡೀ ಜನಾಂಗ ಸಾಯುವುದಕ್ಕಿಂತ ಒಬ್ಬ ಮನುಷ್ಯನ ಸಾವು ಉತ್ತಮ. ಕಾಯಕನು ಇಸ್ರಾಯೇಲ್ ಜನಾಂಗವನ್ನು ಕಾಪಾಡಿಕೊಳ್ಳುವುದಕ್ಕೆ ಆತ ಏನು ಪ್ರಯತ್ನ ಮಾಡಲಿಲ್ಲ. ಪ್ರತಿ ವರ್ಷವೂ ಕೂಡ ಮುಖ್ಯ ಯಾಜಕರನ್ನ ಬದಲಾವಣೆ ಮಾಡ್ತಿದ್ರು. ಈತ ಆ ಪದವಿಯನ್ನ ಉಳಿಸ್ಕೊಳ್ಳೋದಕ್ಕೆ ಜನರಿಗೆ ಹೇಳ್ತಾರೆ, ಏನು ಗೊತ್ತಿಲ್ಲ, ಈ ಪದಗಳಿವೆ, ನಿಮಗೆ ಏನು ಗೊತ್ತಿಲ್ಲ, ಯು ಡೋಂಟ್ ನೋ ಎನಿಥಿಂಗ್, ನಿಮಗೆ ಏನು ಗೊತ್ತಿಲ್ಲ, ಈ ಇಡೀ ಜನಾಂಗ ಸಾಯೋದಕ್ಕಿಂತ ಈ ಒಬ್ಬ ಮನುಷ್ಯ ಸಾಯಲಿ ಎನ್ನುವ ವಿಷಯವನ್ನ ಆತನು ಹೇಳ್ತಾನೆ ಸ್ವಾರ್ಥಿಯಾಗಿ. ಆದರೆ ಸಂತ ಯೌವನ ಅದನ್ನ ಪ್ರವಾದನೆ ಎಂಬುದಾಗಿ ಹೇಳ್ತಾರೆ. ಕಾರಣ ಮನುಷ್ಯನ ಆಲೋಚನೆಗಳೇ ಬೇರೆ, ದೇವರ ಆಲೋಚನೆಗಳೇ ಬೇರೆ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕಾಯಕರು ಹೇಳಿದ ಮಾತುಗಳ ಅರ್ಥ ಇದು, ಹಿನ್ನೆಲೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯ ಒಂದು ಇತಿಹಾಸದಲ್ಲಿ ಅವನು ಮಾಡಬಾರದ ಕೆಲಸ ಯಾವಾಗ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ನನ್ನ ಪದವಿ, ನನ್ನ ಆಸ್ತಿ, ನನ್ನ ಅಂತಸ್ತು ಎಂದು ಆತನು ಸ್ವಾರ್ಥಿಯಾದಾಗ, ದುರಾಸೆಗಳನ್ನ ಇಟ್ಟುಕೊಂಡಾಗ ಆತ ತನ್ನಲ್ಲಿರುವ ಮನುಷ್ಯತ್ವವನ್ನು ಕಳೆದುಕೊಂಡು ತನ್ನಲ್ಲಿರುವ ಆ ದೇಹವನ್ನ ಹೊರಗೆ ಬಿಡ್ತಾನೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ಕಾಯಕನಿಗೆ ಏನು ಮಾಡಲಿಲ್ಲ, ಕೆಲವೊಂದು ಪಾಠಗಳನ್ನು ಹೇಳ್ತಿದ್ರು. ನೀವು ಇನ್ನೂ ಒಳ್ಳೆಯ ಗುರುಗಳಾಗಿದ್ದರೆ ಒಳ್ಳೆಯದು, ಇನ್ನೂ ಒಳ್ಳೆಯ ಧರ್ಮ ಪಂಡಿತರಾಗಿದ್ದರೆ ಒಳ್ಳೆಯದು, ಇದನ್ನ ಹೇಳಿದ್ರೆ ಹೊರತು ಅಧಿಕಾರಿಗಳ ವಿರುದ್ಧ ಯಾರು ನೀವು ಕೆಟ್ಟವರು, ನಿಮಗೆ ಓಟ್ ಹಾಕಬಾರದು, ನಿಮ್ಮನ್ನ ಕಿತ್ತೆಸೀಬೇಕು ಅಂತ ಯಾವತ್ತೂ ಯೇಸು ಸ್ವಾಮಿ ಹೇಳಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ಮನುಷ್ಯ ಸ್ವಾರ್ಥಿ ಆಗ್ತಾನೋ, ಎಲ್ಲವೂ ನಾನೇ ಇಟ್ಟುಕೊಳ್ಳಬೇಕು ಅಂತ ಬಯಸ್ತಾನೋ, ಯಾವಾಗ ದುರಾಸೆಗಳನ್ನ ತನ್ನ ಹೃದಯದಲ್ಲಿ ತುಂಬಿಸ್ಕೋತಾನೋ, ಆಗ ಆತನು ಮಾಡಬಾರದ ಕೆಲಸಕ್ಕೆ ಕೈಯಾಗ್ತಾನೆ. ಮಾಡಬಾರದ ಕೆಲಸಕ್ಕೆ, ಮನುಷ್ಯರಿಗೆ ಅರ್ಹತೆ ಇಲ್ಲದಂತಹ ಕೆಲಸಗಳ ಕಾರ್ಯಗಳಿಗೆ ಕೈಯಾಗ್ತಾನೆ. ಇವತ್ತು ಕಾಯಕವನ್ನು ಮಾಡಿದ್ದು ಅದೇ ಕಥೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಯಕವನ್ನು ನಮಗೆ ಒಂದು ಪಾಠವಾಗಿದೆ. ಯಾವುದು ಸತ್ಯವೋ ಅದು ಯಾವಾಗಲೂ ಸತ್ಯ. ಸತ್ಯವನ್ನು ಮುಚ್ಚೋದಕ್ಕಾಗುತ್ತ? ಸುಂದರವಾದ ಒಂದು ಗೀತೆ ಇದೆ, ರೆಡ್ಡಾಗದ ಗುರುತೆಲ್ಲ ಕೇಳೋ ನಿಜ ಅಲ್ವಾ? ಸತ್ಯವನ್ನ ಮುಚ್ಚೋದಕ್ಕಾಗೋದಿಲ್ಲ, ತಕ್ಷಣಕ್ಕೆ ಮುಚ್ಚಿರಬಹುದು, ಆ ತಕ್ಷಣಕ್ಕೆ ಮುಚ್ಚಿರಬಹುದು, ಆದರೆ ಶಾಶ್ವತವಾಗಿ ಮುಚ್ಚೋದಕ್ಕಾಗೋದಿಲ್ಲ. ಇತಿಹಾಸದಲ್ಲಿ ಒಂದು ದೊಡ್ಡ ಸಂಖ್ಯೆಯನ್ನ, ದೊಡ್ಡ ಸಂಕೇತವನ್ನ, ದೊಡ್ಡ ವಿಷಯವನ್ನ ಮುಚ್ಚುಮರೆ ಮಾಡುವುದಕ್ಕೆ ಎಷ್ಟು ಮಟ್ಟಿಗೆ ಯೆಹೂದ್ಯರು ಬಾಧೆ ಕೊಟ್ಟರು ಎಂಬ ವಿಷಯವನ್ನ ಈ ಪ್ರಕಾರ ಹೇಳ್ತೀವಿ. ಯಾಕಂದ್ರೆ ಒಂದೊಂದಾಗಿ ಹೇಳ್ಬೇಕು, ಎಲ್ಲ ಮುಂದೆ ಹೇಳಕ್ಕಾಗಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಯಕನಾಗುವುದು ಬೇಡ. ಕಾಯಕನಾಗುವುದು ಬೇಡ. ಮುಖ್ಯ ಸ್ಥಾನಮಾನವನ್ನು ವಹಿಸಿಕೊಂಡು ನಾವು ದುರಾಸೆಗಳಿಂದ, ಸ್ವಾರ್ಥದಿಂದ ನಮ್ಮ ಮನುಷ್ಯತ್ವವನ್ನ ತೆಗೆದುಕೊಂಡು ಜೀವಿಸೋದು ಬೇಡ. ಶಿಲುಬೆಯಾದಿ ಮಾಡಬೇಕಾದ್ರೆ ಹೇಳ್ತೀವಿ, ಪ್ರತಿ ಶಿಲುಬೆಯಾದಿ ಮೊದಲನೇ ಸಲ ಯಾವುದು? ಯೇಸು ಸ್ವಾಮಿಗೆ ತೀರ್ಪನ್ನ ಕೊಟ್ಟರು. ನಾವು ಪ್ರತಿ ಸಲ ಹೇಳ್ತೀವಿ, ಸ್ವಾಮಿ ನಾವು ಯಾರಿಗೂ ತೀರ್ಪು ಕೊಡದ ಹಾಗೆ ನಮ್ಮನ್ನು ಉಳಿಸ್ಕೊಳ್ಳಿ ಸ್ವಾಮಿ. ಆದ್ರೆ ಏನ್ ಮಾಡ್ತೀವಿ? ಶಿಲುಬೆಯಾದಿ ತಕ್ಷಣವೇ ತೀರ್ಪು ಕೊಡ್ತೀವಿ ಅಲ್ವಾ? ಹೌದಾ ಇಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಯಕನು ನಮಗೆ ಪಾಠವಾಗಲಿ, ಕಾಯಕನು ಪಾಠವಾಗಲಿ. ನಾವು ಒಳ್ಳೆಯ ವಿಷಯಕ್ಕೆ ಬೆಂಬಲವನ್ನು ಕೊಡೋಣ, ಕೆಟ್ಟ ವಿಷಯಕ್ಕೆ ಸ್ವಾರ್ಥ, ದುರಾಸೆಗಳನ್ನು ಇಟ್ಟುಕೊಂಡು ಇನ್ನಿತರರಿಗೆ ಕೆಟ್ಟದನ್ನ ಮಾಡೋದು ಬೇಡ, ಒಳ್ಳೆಯದು ಮಾಡೋದಕ್ಕೆ ಕಲಿಯೋಣ. ಆಗ ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರಾಗಿ ಅವರ ಶಿಷ್ಯರಾಗಿ ಮಾಡೋದು ಅವಶ್ಯಕತೆಯನ್ನು ಪಡಿತೀವಿ. ಇಲ್ಲ ಅಂತ ಹೇಳಿದ್ರೆ ಆವತ್ತು ಸತ್ಯ ಗೊತ್ತಿದ್ದು ಅರಿತಿದ್ದು ಅದಕ್ಕೆ ಧ್ವನಿಯನ್ನ ಕೊಡಲು ಅಸಾಧ್ಯರಾದ ಯೆಹೂದ್ಯರಂತೆ
ಜೀವನವನ್ನ ಜೀವಿಸಲು ಪ್ರಯತ್ನ ಮಾಡೋಣ. ದೇವರಿಗೆ ಪ್ರಿಯವಾದ, ಅವರ ಪ್ರೀತಿಗೆ ಪಾತ್ರರಾದ ಅತಿ ಉನ್ನತ ಜೀವನವನ್ನ ಜೀವಿಸಿ ಆ